ಇವತ್ತು ಮಂಡ್ಯದಲ್ಲಿ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆ ಮಂಡ್ಯ ಜಿಲ್ಲೆ ಮಂಡ್ಯ ವತಿಯಿಂದ ಆಟೋ ಚಾಲಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಾವು ಹಲವು ಬಾರಿ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ನಾವು ಮನವಿಗಳನ್ನು ಕೊಟ್ಟಿದ್ದೋ. ಹಾಗಾಗಿ ಅವರು ನಮ್ಮ ಮನವಿಗೆ ಸ್ಪಂದಿಸದೇ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇನೆ. ಇವತ್ತು ಈ ಒಂದು ಪ್ರತಿಭಟನೆಗೆ ಕಾರಣಕರ್ತರಾದಂಥ RTO ಅಧಿಕಾರಿಗಳೇ ಇದಕ್ಕೆ ಒಂದು ಪ್ರತಿಭಟನೆಗೆ ಕಾರಣಕರ್ತರು. ನಮ್ಮ ಬೇಡಿಕೆ ಏನಂತಂದರೆ, ಮಂಡ್ಯ ಎಲ್ಲ ರಾಜ್ಯಾದ್ಯಂತ ಈ ರ್ಯಾಪಿಡ್ ಬೈಕ್ ಓಲಾದಿಂದ ಬಂದು ಓಲಾ ಆಟೋ ಊಬರ್ಗಳೆಲ್ಲ ಬಂದು ಏನು ಈ ಅಪ್ಪೆ ಆಟೋಗಳು ಪರಿಮಿತವಾದ ನಿಯಮಿತವಾದ ಒಂದು ಮಿತಿ ಇಲ್ಲ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇರೋದು, ಈ ರ್ಯಾಪಿಡ್ ಓಲಾಗಳನ್ನು ಕೂಡಲೇ ಏನು ಈ ಆಟೋ ಚಾಲಕರಿಗೆ ಮರಣಾಂತಿಕವಾಗಿ ಅವರ ಜೀವನಕ್ಕೆ ತೊಂದರೆ ಆಗ್ತಾ ಇರೋದು ಈ ರ್ಯಾಪಿಡ್ ಬೈಕು ಏನು ನಿಯಮಾನುಸಾರ ಇಲ್ಲ, ಏನಿಲ್ಲ. ಮನೆಗೂ ವೈಟ್ ಬೋರ್ಡು ಸ್ಕೂಟ್ರುಗಳು ತಗೊಂಡು ಅವ್ರ ಮನೆ ಮಕ್ಕಳೆಲ್ಲ ಬಂದು ಇವತ್ತು ಬೀದಿಗೆ ಬಂದು ಅವರು ಬಾಡಿಗೆ ಹೊಡಿತಾವ್ರೆ ಅಂದಮೇಲೆ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲೋ ಬೋರ್ಡ್ ಮಾಡಿಕೊಟ್ಟು ಆಟೋ ಸಾವಿರಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಮಾಡಿ ಆಟೋ ನೀವು ಸರ್ಕಾರನೇ ಕೊಟ್ಟಿದ್ದೀರಾ, ಅದಕ್ಕೆ ಟ್ಯಾಕ್ಸ್ ಕಟ್ಕೊಂಡು ರಸ್ತೆ ಮೇಲೆ ದುಡಿತಕ್ಕಂಥ ಆಟೋ ಚಾಲಕರ ಜೀವನ ಯಾವ ರೀತಿ ಮಾಡಬೇಕು? ಅವ್ರ ಜೀವನ ತುಂಬ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಈ ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆಟೋ ಚಾಲಕರ ಪರವಾಗಿ ನ್ಯಾಯ ದೊರಕಿಸಿಕೊಡ್ಬೇಕು. ಮತ್ತು ಈ ಕೇಂದ್ರ ಸರ್ಕಾರ ದಿನೇ ತಿಂಗಳಾಯಿತು, ದಿನ ಆಯಿತು, ವಾರ ಆಯಿತು ಅಂದರೆ ಈ ಡೀಸೆಲ್ಲು, ಪೆಟ್ರೋಲು, ಈ LPG ದರ, CNG ಇವುಗಳನ್ನು ದಿನೇ ಹೆಚ್ಚು ಮಾಡ್ತೈತೆ. ಇದು ಯಾವ ರೀತಿ ನಾವು ನಿಭಾಯಿಸ್ಕೊಂಡು ನಾವು ಪೆಟ್ರೋಲ್ ಇಂಧನನ ಆಟೋದಲ್ಲಿ ಬಳಸ್ಕೊಂಡು ಜೀವನ ಮಾಡಬೇಕು ಅಂದರೆ ಅದೊಂದು ತುಂಬ ದುಬಾರಿ ಆಗಿರೋದ್ರಿಂದ ಕೂಡಲೇ ನಮ್ಮ ಮನವಿಗೆ ಸ್ಪಂದಿಸಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿರುದ್ಧವಾಗಿ ಕೂಡ ಚಾಲಕರ ಸಮೂಹದಿಂದ ಇಡೀ ನಮ್ಮ ರಾಜ್ಯ ಮಟ್ಟವೇ ಮೆಚ್ಚುವಂಥ ಕೆಲಸನ ನಾವು ಹಮ್ಮಿಕೊಳ್ಬೇಕಾಯ್ತದೆ ಅಂತ ಒಂದು ಎಚ್ಚರಿಕೆ ಸಂದೇಶನ ನಾನು ನೀಡ್ತೀನಿ.